ಹೆಲೋ ಎವ್ರಿವನ್. ಇವತ್ತು ನಾವು ಹೋಗ್ತಿರೋದು ಕುಮಾರ ಪರ್ವತ ಟ್ರೆಕ್ಕಿಂಗ್. ಸೊ ಇದು 4th highest peak in ಕರ್ನಾಟಕ and toughest trek in ಕರ್ನಾಟಕ. Let's start. First time we're going. Let's go. Let's go. ಸರಿ ಇಲ್ಲಿ ಸ್ಟ್ಯಾಂಡ್ ಸಾಕೊಂಡು ಕೂಡಬೇಡ ಮುಂದಿದೆ. ಏಳುವರೆ ಬಿಟ್ಟಿದ್ದೇವಲ್ಲ ನಾವು. ಏಳುವರೆಯಿಂದ Come. ಓಕೆ, ಇದೆ ಬಟರ್ ಮೇಲೆ ತೋರಿಸ್ತೀನಿ. ಸೊಪ್ಪು ತೊಗೊಂಡು ಹೋಗ್ತೀನಿ. ಇದು ಬಟರ್ ಮನೆ ಇದೆ. ಇವಾಗ ರೀಚ್ ಆದ್ವಿ. ನಮ್ಮ ದೋಸ್ತ ಈಸ್ ಗೆಟಿಂಗ್ ರಿಫ್ರೆಶ್ಡ್. ಮೊದಲು ಒಂದಿಷ್ಟು ತಿಂಗಳಿಂದ ಇಲ್ಲೆಲ್ಲ ಕ್ಯಾಂಪ್ ಹಾಕ್ತಿದ್ರು, ಬಟ್ ಈಗ 1 ವರ್ಷದಿಂದ ಇಲ್ಲಿ ಕ್ಯಾಂಪ್ ಹಾಕೋದೆಲ್ಲ ಕ್ಲೋಸ್ ಮಾಡ್ಯಾರ. ಸೊ ಇಲ್ಲಿ ಸ್ಟೇ ಮಾಡೋಂಗೆ ಇಲ್ಲಿಗ ಅಲ್ಲಿ ಕಾಣಿಸ್ತಾರಲ್ಲ, ಇದೆ ಕ್ಯಾಂಪ್. ಅಲ್ಲಿಂದ ಎರಡು ಕಾಣಿಸ್ತಾವಲ್ಲ. ಸೊ ಇಲ್ಲೆಲ್ಲ ಬಂದು ಒಂದಿನ ಸ್ಟೇ ಮಾಡಿ ಆರಾಮಾಗಿ ಎಂಜಾಯ್ ಮಾಡಿ ಹೋಗ್ತಿದ್ರು. ಅನ್ಫಾರ್ಚುನೇಟ್ಲಿ ವಿ ಡೋಂಟ್ ಹ್ಯಾವ್ ದ್ಯಾಟ್ ಆಪ್ಷನ್ ಟುಡೇ. ಇದೆಲ್ಲ ಆ ಕಡೆ ಹೋಗ್ಬೇಕು. ಓಕೆ, ಸೊ ಈಗ ಆಲ್ಮೋಸ್ಟ್ ಅದು ಯಾವುದದು ಚೆಕ್ ಪೋಸ್ಟು ಬಟ್ರ್ ಮನೆ ಮುಗಿಸ್ಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಫಾಗ್ ಬಂದು ಅದನ್ನು ಟಚ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ಫೈನಲಿ ವಿ ಆರ್ ನಿಯರ್ ಟು ದ್ಯಾಟ್ ಮಂಟಪ. ಇಲ್ಲಿದೆ ನೋಡಿ ಮಂಟಪ. ದಿಸ್ ಒನ್ ಇಸ್ ಇದೆ ಮಂಟಪ. ಇದು ನೋಡಿ ಹೆಂಗಿದೆ. ಎಸ್, ಇಲ್ಲಿ ಭಟ್ರ ಮನೆ ಮುಗಿಸ್ಕೊಂಡು ಕಲ್ಲು ಮಂಟಪದ ಹತ್ರ ಹೋಗುವಾಗ ಈ ಥರ ಒಂದು ಜರಿ ಇದೆ. ಇಲ್ಲಿ ನಾವು ನೀರು ತುಂಬಿಕೊಂಡು ಮೇಲೆ ಹೋಗ್ಬೋದು. ಟೋಟಲಿ ನೀರು ಎಲ್ಲೆಲ್ಲಿ ಸಿಗುತ್ತೆ ಅಂದರೆ ಭಟ್ರ ಮನೆ ಹತ್ರ, ಆಮೇಲೆ ಇದು ಮೇಲ್ಗಡೆ ಜರಿ, ಆಮೇಲೆ ಶೇಷಗಿರಿ ಪರ್ವತ ಡೌನ್ ಇಳಿದ ಮೇಲೆ. ಕಲ್ಲಿನ ಮಂಟಪ. ಎಸ್, 12:30ಗೆ ನಾವು ಊಟ ಮಾಡಿದ್ವಿ ಕಲ್ಲಿನ ಮಂಟಪ ಹತ್ರ. ಅಲ್ಲಿ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡಿದ್ವಿ. ಆಲ್ಮೋಸ್ಟ್ ಭಾಳ ಜನ ಬಂದು ಕಲ್ಲಿನ ಮಂಟಪ ಹತ್ರ
ಊಟ ಮಾಡಿದ ಮೇಲೆ ಯಾರಿಗೆ ಮೇಲೆ ಹತ್ತಕ್ಕಾಗಲ್ಲ ಅವರೆಲ್ಲ ಅಲ್ಲೇ ರೆಸ್ಟ್ ಮಾಡಿ ಅಲ್ಲೇ ಇರ್ತಾರೆ, ಬೇರೆಯವ್ರು ಕಂಪ್ಲೀಟ್ ಮಾಡ್ಕೊಂಡು ಬರೋವರೆಗೂ. ಊಟ ಮಾಡಿದ ಮೇಲೆ ಇಲ್ಲಿ ಯಾವುದಿಲ್ಲ ಇಲ್ಲಿ ಮಲ್ಕೊಳ್ಳೋಣ. ಅದು ಇದು ಕಲ್ಲಿನ ಮಂಟಪ, ಅಲ್ಲಿ ಮೇಲ್ಗಡೆ ಸಂತೋಷ್ ರಮೇಶ್. 12:30ಗೆ ಈ ಕಲ್ಲಿನ ಮಂಟಪದಿಂದ ಅಗೇನ್ ವಿಲ್ ಸ್ಟಾರ್ಟ್ ಕ್ಲೈಂಬಿಂಗ್. ಲೆಟ್ಸ್ ಗೋ. ಶೇಷಗಿರಿ ಪರ್ವತ. ಕೆಲ್ಸಿ 1 o'clock ಅಂದ್ರೆ ಕಲ್ಲಿನ ಮಂಟಪದಿಂದ ಶೇಷಗಿರಿ ಹತ್ತಿಳಿಯೋಕ್ಕೆ 45 minutes ಬೇಕು. ಮೋರ್ ದನ್ ದ್ಯಾಟ್ ಐ ಬಿಲೀವ್. ಕೆಲ್ಸಿ. ಸೊ ಇಲ್ಲಿಂದ ಶೇಷಗಿರಿ ಡೌನ್ ಹೋಗಿ ಸಿ ಫಾರಿನರ್ಸ್ ಇದ್ದಾರೆ. ಶೇಷಗಿರಿ ಪರ್ವತ ಡೌನ್ ಇದೆ. ಎಸ್, ಇಲ್ಲಿ ಒನ್ಸ್ ನಾವು ಶೇಷಗಿರಿ ಪರ್ವತ ಇಳಿದು ಕುಮಾರ ಪರ್ವತ ಸೈಡ್ ಬಂದರೆ ಈ ಸೆಕ್ಷನ್ನಲ್ಲಿ ಒಂದು ರಾಕ್ ಇದೆ ಇಲ್ಲಿ ದೊಡ್ಡದು. ಇದೊಂದು ಸ್ವಲ್ಪ ಡಿಫಿಕಲ್ಟ್ ಇಲ್ಲಿ, ಎಸ್ಪೆಷಲಿ ಏನೋ ರೈನಿಂಗ್ ಡೇಸಲ್ಲಿ ಕಾಲು ಸ್ಲಿಪ್ ಆಗುವಂಥ ಚಾನ್ಸಸ್ ಇರುತ್ತೆ ಇಲ್ಲಿ ಮೇಲ್ಗಡೆ ಹೋದರೆ ಒಂದು ರೋಪ್ ಹಾಕಿದ್ದಾರೆ, ಅಲ್ಲಿ ಹಗ್ಗ ಹಾಕಿದ್ದಾರೆ ಹಿಡ್ಕೊಂಡು ಹೋಗೋಕ್ಕೆ. ಸ್ವಲ್ಪ ಕಲ್ಲಿನ ಮೇಲೆ ಹೋಗ್ಬೋದು. ಮಳೆ ಬರುವಾಗ ಹಿಂದಾಗ್ಲಿಂದ ಹಗ್ಗ ಹಾಕಿದ್ದಾರೆ. ಫೈನಲಿ ಕುಮಾರ ಪರ್ವತ ಟಾಪ್. ಶೇಷ ಪರ್ವತದಿಂದ 1 hour. ಮೇಲ್ಗಡೆ ಅಂಥದ್ದು ಏನಿದೆ ಅಷ್ಟೇ ಗಿಫ್ಟ್. Everyone are resting here. ಇದು ಫೈನಲ್ ಪೀಕ್ ಇದು. ಈ ಕಡೆ ಸೋಮವಾರಪೇಟೆ ಇದೆ. ಎಸ್, ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಒಂದು ಚಿಕ್ಕ ದೇವಸ್ಥಾನ ಇದೆ. ಇಲ್ಲಿ ಅದ್ರ ಒಳಗಡೆ ಶಿವಲಿಂಗ ಇದೆ, ಒಂದು ಶಿವಲಿಂಗ, ಆಮೇಲೆ ಅಲ್ಲೇ ದೀಪ ಅದೆಲ್ಲ ಇಟ್ಟಿದ್ದಾರೆ ಅಲ್ಲಿ. ಜಸ್ಟ್ ಇವಾಗ ಎಷ್ಟು ಟೈಮು? ಕುಮಾರ ಪರ್ವತದಿಂದ ಕೆಳಗೆ ಬಂದರೆ 2 ರೂಟ್ ಇರುತ್ತೆ. ಒಂದು ಯಾವುದದು ಸೋಮವಾರಪೇಟೆ ಸೈಡ್, ಒಂದು ಈ ಕಡೆ ಕುಕ್ಕೆ ಸೈಡ್. 2 ಬೋರ್ಡ್ ಹಾಕಿದ್ದಾರೆ.
ಸೋಮವಾರಪೇಟೆ. And here it is, Kukke. This is towards Kukke. Let's go now. While coming back, see here, fog. See, ಅಲ್ಲಿ ಮುಂದೆಲ್ಲ ಕಾಡೈತಿ, ಬಟ್ ಕಾಣಲ್ಲ ಫಾಗ್ ಇರೋದ್ರಿಂದ. See how it is. Yes, 4:30 ಟೈಮ್ ಈಗ. ಕುಮಾರಪುರದ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದೀವಿ. Nobody is here. It's around 5 o'clock. 6 o'clock evening. See. Still 2 more kilometers. 6:30. This is what we call real trekking. This is what we call real trekking. ವಾಪಸ್ ಬ್ಯಾಟ್ರಿ ಹಿಡ್ಕೊಂಡು ಇಳಿಯೋದು. ಇದು ಟ್ರೆಕ್ ಆಲ್ಮೋಸ್ಟ್ ನಮಗೆ 11.5 hours ಆಯಿತು. ಸ್ಟಾರ್ಟೆಡ್ ಅರೌಂಡ್ 7:30 ಆ್ಯಂಡ್ ಬೇಸ್ ಪಾಯಿಂಟ್ ಐ ರೀಚ್ಡ್ ಅರೌಂಡ್ 7 o'clock. ಸೊ ಆ್ಯಕ್ಚುಲಿ ನಾವು ವಿಸಿಟ್ ಮಾಡಿರೋ ಒಕೇಶನ್ ಏನಂದರೆ ಇವತ್ತು ಚಂಪಾ ಷಷ್ಠಿ. ಯು ಕ್ಯಾನ್ ಸಿ ದಟ್ ಕಿರುಷಷ್ಠಿ ಮಹೋತ್ಸವ. ಚಂಪಾ ಷಷ್ಠಿ, ಅದಕ್ಕೆ ಇಷ್ಟೆಲ್ಲ ಡೆಕೋರೇಷನ್, ಜಾತ್ರೆ ತೇರಿದೆ ಅಲ್ಲಿ. ಟ್ರೆಕ್ ಮುಗಿಸ್ಕೊಂಡು ಬಂದಮೇಲೆ ನಾವು ಸಂಜೆ ಆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ದರ್ಶನಕ್ಕಂತ ಹೋಗ್ತಾ ಇದ್ವಿ. ಸೊ ನಮಗೆ ದೇವರ ದರ್ಶನ ಇಲ್ಲೇ ಆಯಿತು. ದೇವರ ದರ್ಶನ ಮಾಡಿ ನಮ್ಮದು ಈ ಟ್ರಿಪ್ ಕಂಪ್ಲೀಟ್ ಮಾಡಿದ್ವಿ.